ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯೊಂದು ಆ, ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ. ಹೌದು, ಅಧಿಕಾರ ಮತ್ತು ಸವಾಲು. ಎಕ್ಸಾಕ್ಟ್ಲಿ. ನಮ್ಮ ಮುಂದಿರೋದು ದಿ ಅಥಾರಿಟಿ ಚಾಲೆಂಜ್ ಆ್ಯಂಡ್ ದ ಲಾಜಿಕಲ್ ಟ್ರ್ಯಾಪ್ ಅನ್ನೋ ಪುಸ್ತಕದ ಕೆಲವು ಭಾಗಗಳು. ಇವು ಮತ್ತಾಯನ ಸುವಾರ್ತೆಯ 21ನೇ ಅಧ್ಯಾಯದಲ್ಲಿ ಬರುವ ಒಂದು ಹೈ ವೋಲ್ಟೇಜ್ ಘಟನೆಯನ್ನ ವಿವರಿಸುತ್ತೆ. ಖಂಡಿತ. ಯೋಚನೆ ಮಾಡಿ, ಒಂದು ಕಡೆ ಒಬ್ಬ ಸಾಮಾನ್ಯ ಬಡಗಿ, ಇನ್ನೊಂದು ಕಡೆ ಇಡೀ ಯೆರೂಸಲೇಮಿನ ಧಾರ್ಮಿಕ ಮತ್ತು ರಾಜಕೀಯ ವ್ಯವಸ್ಥೆ. ಇವರಿಬ್ಬರ ನಡುವೆ ಒಂದು ಬುದ್ಧಿವಂತಿಕೆಯ ಯುದ್ಧವೇ ನಡೀತಿದೆ ಅಲ್ವಾ? ಹೌದು. ಆ ಸನ್ನಿವೇಶವನ್ನ ನಾವು ಮೊದಲು ಕಣ್ಣು ಮುಂದೆ ತಂದುಕೊಳ್ಬೇಕು. ಇದು ನಡೀತಿರೋದು ಯೆರೂಸಲೇಮಿನ ಮಹಾದೇವಾಲಯದಲ್ಲಿ. ಹೌದು. ಅದು ಕೇವಲ ಒಂದು ದೇವಸ್ಥಾನವಾಗಿರಲಿಲ್ಲ, ಅದೊಂದು ರೀತಿ ಪವರ್ ಸೆಂಟರ್. ಪವರ್ ಸೆಂಟರ್. ಇವತ್ತಿನ ಸಂಸತ್ ಭವನ, ಸುಪ್ರೀಂ ಕೋರ್ಟ್, ಆಮೇಲೆ ರಿಸರ್ವ್ ಬ್ಯಾಂಕ್ ಎಲ್ಲವೂ ಒಂದೇ ಕಡೆ ಇದ್ರೆ ಹೇಗಿರುತ್ತೋ ಹಾಗೆ. ಓ, ಅಷ್ಟು ಪ್ರಭಾವಶಾಲಿಯಾಗಿತ್ತಾ? ಹೌದು. ಅಲ್ಲಿ ಪ್ರತಿಯೊಂದು ವ್ಯವಹಾರಕ್ಕೂ, ಪ್ರತಿಯೊಂದು ಮಾತಿಗೂ ಒಂದು ಅಧಿಕೃತ ಮುದ್ರೆ ಬೇಕಿತ್ತು. ಸರಿ. ಅಂಥ ಒಂದು ಜಾಗದಲ್ಲಿ ಯಾವುದೇ ಅಧಿಕೃತ ಪರ್ಮಿಷನ್ ಇಲ್ಲದೆ ಯೇಸು ಜನರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಅಲ್ಲಿ ವ್ಯಾಪಾರ ಮಾಡ್ತಿದ್ದವ್ರನ್ನೆಲ್ಲ ಹೊರಗಾಕಿದ್ದಾರೆ. ಹೌದು. ಇದು ಅಲ್ಲಿನ ಅಧಿಕಾರಿಗಳಿಗೆ ಒಂದು ನೇರ ಸವಾಲು ಹಾಕಿದ ಹಾಗೆ. ಸಹಜವಾಗಿ ಅವರಿಗೆ ಸಿಟ್ಟು ಬಂದಿರುತ್ತೆ. ಖಂಡಿತ. ಅವರ ಪ್ರಕಾರ ಯೇಸು ಒಬ್ಬ ಅನಧಿಕೃತ ವ್ಯಕ್ತಿ. ಅವರ ಅಧಿಕಾರದ ವ್ಯಾಪ್ತಿಗೆ ಬಂದು ಅವರ ಅಧಿಕಾರವನ್ನೇ ಪ್ರಶ್ನಿಸ್ತಿದ್ದಾರೆ. ಓಕೆ. ಅದಕ್ಕಾಗಿಯೇ ಅಲ್ಲಿನ ಮುಖ್ಯ ಯಾಜಕರು ಮತ್ತು ಪ್ರಜಾಪ್ರಮುಖರು, ಅಂದ್ರೆ ಆ ಕಾಲದ ಪವರ್ಫುಲ್ ಜನರು, ಒಂದು ಗುಂಪು ಕಟ್ಕೊಂಡು ಯೇಸುವಿನತ್ರ ಬರ್ತಾರೆ. ಅವರ ಉದ್ದೇಶ ಏನು? ಸತ್ಯ ತಿಳ್ಕೊಳ್ಳೋದಾ? ಇಲ್ಲ. ಅವರ ಉದ್ದೇಶ ಸತ್ಯ ತಿಳಿಯೋದಲ್ಲ, ಬದಲಾಗಿ ಯೇಸುವನ್ನ ಜನರ ಮುಂದೆ ಹೇಗಾದ್ರೂ ಮಾಡಿ ತಪ್ಪಿತಸ್ಥನನ್ನಾಗಿ ಮಾರೋದು. ಸರಿ. ಹಾಗಾದ್ರೆ ಆ ಮುಖಾಮುಖಿಯ ಕ್ಷಣಕ್ಕೆ ಹೋಗೋಣ. ಅವ್ರು ಬಂದು ನೇರವಾಗಿ ಕೇಳ್ತಾರೆ, ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡ್ತಿದ್ಯಾ? ನಿನಗೆ ಈ ಪವರ್ ಕೊಟ್ಟೋರು ಯಾರು? ಇದು ತುಂಬಾ ನೇರವಾದ ಪ್ರಶ್ನೆ. ಇದಕ್ಕೆ ನೇರವಾದ ಉತ್ತರವನ್ನು ನಿರೀಕ್ಷಿಸಬಹುದು ಅಲ್ವಾ? ಹೌದು. ನನಗೆ ದೇವರಿಂದ ಅಧಿಕಾರ ಬಂದಿದೆ ಅಂತ ಯೇಸು ಹೇಳ್ಬೋದಿತ್ತು, ಆದ್ರೆ ಅವರು ಹಾಗೆ ಮಾಡಲ್ಲ. ಇಲ್ಲ, ಅವರು ಆಟದ ನಿಯಮವನ್ನೇ ಬದಲಾಯಿಸ್ತಾರೆ. ಅವರು ನೇರವಾಗಿ ಉತ್ತರಿಸೋ ಬದಲು ಒಂದು ಪ್ರತಿ ಪ್ರಶ್ನೆಯನ್ನು ಅವರ ಮುಂದಿಡ್ತಾರೆ. ಓ. ಆ ಒಂದು ಪ್ರಶ್ನೆ ಇಡೀ ಪರಿಸ್ಥಿತಿಯನ್ನ ತಲೆಕೆಳಗಾಗಿಸುತ್ತೆ. ಏನಾ ಪ್ರಶ್ನೆ? ಯೇಸು ಕೇಳ್ತಾರೆ, ಸರಿ, ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ, ಆಗ ನಾನು ನನ್ನ ಅಧಿಕಾರದ ಬಗ್ಗೆ ಹೇಳ್ತೀನಿ. ಸ್ನಾನ ದೀಕ್ಷೆ ಕೊಡುವ ಅಧಿಕಾರ ಯೋವಾನನಿಗೆ ಎಲ್ಲಿಂದ ಬಂತು? ದೇವರಿಂದಲೋ ಅಥವಾ ಮನುಷ್ಯರಿಂದಲೋ? ಒಂದು ನಿಮಿಷ, ಇಲ್ಲಿ ಸ್ವಲ್ಪ ನಿಲ್ಸೋಣ. ಅವರು ಕೇಳಿದ್ದು ಯೇಸುವಿನ ಅಧಿಕಾರದ ಬಗ್ಗೆ. ಹೌದು. ಅವರೇ ಯೇಸು ಉತ್ತರ ಕೊಟ್ಟಿದ್ದು ಅಂದ್ರೆ ಯೋವಾನನ ಅಧಿಕಾರದ ಬಗ್ಗೆ ಪ್ರಶ್ನೆ ಕೇಳಿ. ಯಾಕ್ ಹೀಗೆ? ಚರ್ಚೆಯ ವಿಷಯವನ್ನೇ ಯಾಕೆ ಬದಲಾಯಿಸಿದ್ರು? ಇದೇ ಅವರ ತಂತ್ರ. ಇದು ವಿಷಯ ಬದಲಾಯಿಸಿದ್ದಲ್ಲ, ಬದಲಾಗಿ ವಿಷಯದ ಮೂಲಕ್ಕೆ ಕೈ ಹಾಕಿದ್ದು. ಮೂಲಕ್ಕೆ? ಹೌದು. ಯೋವಾನ್ನ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಆ ಕಾಲದ ಒಬ್ಬ ದೊಡ್ಡ ಪ್ರವಾದಿ. ಲಕ್ಷಾಂತರ ಜನರು ಅವನನ್ನ ದೇವರ ದೂತ ಅಂತ ನಂಬಿದ್ರು. ಜನರ ಬೆಂಬಲ ಅವನಿಗಿತ್ತು. ಸರ್ಕಾರ ಮತ್ತು ಧಾರ್ಮಿಕ ಮುಖಂಡರು ಅವನನ್ನು ವಿರೋಧಿಸಿದರು. ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವನೊಬ್ಬ ಹೀರೋ. ಓಕೆ. ಮುಖ್ಯವಾಗಿ ಯೋವಾನನೇ ಯೇಸುವಿನ ಬರುವಿಕೆಗಾಗಿ ದಾರಿ ಸಿದ್ಧಪಡಿಸಿದವನು ಅಂತ ಜನರಿಗೆ ಹೇಳಿದ್ದ. ಓ, ಹಾಗೆ ಬಂತ ವಿಷಯ. ಅಂದ್ರೆ ಯೋವಾನನ ಅಧಿಕಾರವನ್ನ ಒಪ್ಕೊಂಡ್ರೆ ಆತ ಯಾರ ಬಗ್ಗೆ ಮಾತಾಡಿದ್ನೋ ಆ ಯೇಸುವಿನ ಅಧಿಕಾರವನ್ನು ಒಪ್ಪಿಕೊಳ್ಳೇಬೇಕು. ಇದು ಚೆಸ್ ಆಟದಲ್ಲಿ ಎದುರಾಳಿಗೆ ಚೆಕ್ ಇಟ್ಟ ಹಾಗೆ. ಕರೆಕ್ಟ್. ನಿಖರವಾಗಿ ಅವರು ನೇರವಾಗಿ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಬದಲು ಆ ಮುಖಂಡರದ್ದೇ ನಂಬಿಕೆಗಳು ಮತ್ತು ಅವರ ರಾಜಕೀಯ ಪರಿಸ್ಥಿತಿಯ ಚೌಕಟ್ಟಿನಲ್ಲಿ ಅವರನ್ನ ಕಟ್ಟಿಹಾಕಿದ್ರು. ಹೌದು. ಈಗ ಉತ್ತರ ಹೇಳಬೇಕಾದ ಒತ್ತಡ ಯೇಸುವಿನ ಮೇಲಿಲ್ಲ, ಬದಲಾಗಿ ಆ ಧಾರ್ಮಿಕ ಮುಖಂಡರ ಮೇಲಿದೆ. ಎಕ್ಸಾಕ್ಟ್ಲಿ. ಸರಿ, ಈ ಪ್ರಶ್ನೆ ಕೇಳಿದ್ಮೇಲೆ ಅಲ್ಲಿನ ವಾತಾವರಣ ಹೇಗಿತ್ತು ಅಂತ ಊಹಿಸಬಹುದು. ಏಕ್ದಮ್ ಸೈಲೆಂಟ್ ಆಗಿರುತ್ತೆ ಅಲ್ವಾ? ಖಂಡಿತ. ಎಲ್ಲರ ಕಣ್ಣು ಆ ಯಾಜಕರ ಮೇಲಿರುತ್ತೆ, ಅವ್ರು ಏನ್ ಹೇಳ್ತಾರೆ ಅಂತ. ಹೌದು. ಯಾಕಂದ್ರೆ ಆ ಪ್ರಶ್ನೆ ಒಂದು ಬಲೆಯಾಗಿತ್ತು. ಬಲೆ. ಅದಕ್ಕೆ ಹೇಗೆ ಉತ್ತರ ಕೊಟ್ಟರು ಅವರು ಸಿಕ್ಕಾಕೊಳ್ತಿದ್ರು. ನಮ್ಮ ಆಕರಗಳ ಪ್ರಕಾರ ಅವರು ತಕ್ಷಣ ಉತ್ತರಿಸಲಿಲ್ಲ. ತಮ್ಮಲ್ಲೇ ಗುಸುಗುಸು ಚರ್ಚೆ ಮಾಡಲು ಶುರು ಮಾಡ್ತಾರೆ, ಈಗ ಏನ್ ಮಾಡೋದು ಅಂತ. ಅವರ ಆಂತರಿಕ ಚರ್ಚೆ ಹೇಗಿತ್ತು? ಅವರ ಮುಂದೆ ಯಾವೆಲ್ಲ ಆಯ್ಕೆಗಳಿದ್ವು? ಬೇಸಿಕಲಿ 2 ಆಯ್ಕೆಗಳಿದ್ವು. ಮೊದಲನೇದು, ಯೋವಾನನ ಅಧಿಕಾರ ದೇವರಿಂದ ಬಂತು ಅಂತ ಹೇಳೋದು. ಇದ ಸುಲಭವಾದ ಆಯ್ಕೆ ಅಲ್ವಾ? ಯಾಕಂದ್ರೆ ಜನರು ಅದನ್ನೇ ನಂಬಿದ್ರು. ಜನರ ಪರವಾಗಿ ನಿಂತ ಹಾಗೆಯೂ ಆಗತ್ತೆ. ಅಷ್ಟು ಸುಲಭವಲ್ಲ.
ಅವರು ದೇವರಿಂದ ಬಂತು ಅಂತ ಹೇಳಿದ ತಕ್ಷಣ ಯೇಸು ಮುಂದಿನ ಪ್ರಶ್ನೆ ಕೇಳ್ತಾರೆ. ಏನು ಅಂತ? ಹಾಗಾದ್ರೆ ದೇವರೇ ಕಳುಹಿಸಿದ ಆ ಪ್ರವಾದಿಯ ಮಾತನ್ನು ನೀವೇಕೆ ನಂಬಲಿಲ್ಲ? ಅವನು ನನ್ನ ಬಗ್ಗೆ ಸಾಕ್ಷಿ ಹೇಳಿದಾಗ ನೀವೇಕೆ ಅವನನ್ನು ತಿರಸ್ಕರಿಸಿದಿರಿ ಅಂತ. ಓ, ಈ ಪ್ರಶ್ನೆಗೆ ಅವರತ್ರ ಉತ್ತರ ಇರ್ಲಿಲ್ಲ. ಖಂಡಿತ ಇರಲಿಲ್ಲ. ಅಂದ್ರೆ ಜನರ ಮುಂದೆ ಅವರ ಕಪಟತನ ಬಯಲಾಗುತ್ತಿತ್ತು. ನಾವು ದೇವರನ್ನು ನಂಬ್ತೀವಿ ಅಂತ ಹೇಳ್ತಲೇ ದೇವರ ಪ್ರವಾದಿಯನ್ನ ತಿರಸ್ಕರಿಸಿದ್ದು ಎಲ್ರಿಗೂ ಗೊತ್ತಾಗ್ಬಿಡುತ್ತು. ಹೌದು, ಇದು ಅವರ ಧಾರ್ಮಿಕ ಅಧಿಕಾರಕ್ಕೆ ದೊಡ್ಡ ಪೆಟ್ಟು ಕೊಡ್ತಿತ್ತು. ಸರಿ, ಹಾಗಾದ್ರೆ ಈ ಆಯ್ಕೆ ಸರಿ ಹೋಗಲ್ಲ? ಇಲ್ಲ, ಇನ್ನು ಎರಡನೇ ಆಯ್ಕೆ. ಯೌವಾನನ ಅಧಿಕಾರ ಮನುಷ್ಯರಿಂದ ಬಂತು ಅಂತ ಹೇಳೋದು. ಅಂದ್ರೆ ಅವನು ಸುಮ್ಮನೆ ಜನರನ್ನು ಮರಳು ಮಾರುವವನು, ಅವನಿಗೆ ದೈವಿಕ ಅಧಿಕಾರವೇನೂ ಇಲ್ಲ ಅಂತ. ಇದು ಅವರ ನಿಜವಾದ ಅಭಿಪ್ರಾಯಕ್ಕೆ ಹತ್ತಿರವಾಗಿತ್ತು. ಆದ್ರೆ ಇದ್ರಲ್ಲಿ ಏನ್ ಸಮಸ್ಯೆ? ಅಲ್ಲಿದ ಅಸಲು ಕಥೆ ಇರೋದು ಜನರ ಭಯ. ಜನರ ಭಯ? ಹೌದು, ನಮ್ಮ ಆಕರಗಳು ಸ್ಪಷ್ಟವಾಗಿ ಹೇಳುತ್ತೆ, ಅವರು ಜನಸಮುದಾಯಕ್ಕೆ ಭಯಪಟ್ರು. ಯಾಕಂದ್ರೆ ಜನರು ಯೌವಾನನನ್ನು ಪ್ರವಾದಿ ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರು. ನಿಜ. ಅಂತಹ ವ್ಯಕ್ತಿಯನ್ನು ಇವರು ಮನುಷ್ಯರಿಂದ ಬಂದವನು ಅಂತ ಅವಮಾನಿಸಿದ್ರೆ ಜನರು ಸುಮ್ಮನೆ ಕೂರುತ್ತಿರಲಿಲ್ಲ. ದಂಗೆ ಏಳುವ ಸಾಧ್ಯತೆ ಇತ್ತು. ಬಹುಶಃ ಅಲ್ಲೇ ದಂಗೆ ಇದ್ರೂ ಆಶ್ಚರ್ಯವಿಲ್ಲ. ಇದು ಅವರ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಕ್ಕೆ ಅಪಾಯ ತರುತ್ತಿತ್ತು. ವಾವ್! ಅಂದ್ರೆ ಒಂದು ಕಡೆ ಉತ್ತರ ಕೊಟ್ರೆ ಕಪಟಿ ಎಂಬ ಪಟ್ಟ ಸಿಗುತ್ತೆ, ಇನ್ನೊಂದು ಕಡೆ ಉತ್ತರ ಕೊಟ್ರೆ ಜನರ ಕೋಪಕ್ಕೆ ಗುರಿಯಾಗ್ಬೇಕಾಗತ್ತೆ. ಹೌದು. ಸತ್ಯವನ್ನು ಹುಡುಕುವುದು ಅವರ ಉದ್ದೇಶವೇ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ತಮ್ಮ ಅಧಿಕಾರವನ್ನು ಮತ್ತು ಇಮೇಜನ್ನು ಹೇಗೆ ಉಳಿಸಿಕೊಳ್ಳುವುದು ಎಂಬುದಷ್ಟೇ ಅವರ ಚಿಂತೆಯಾಗಿತ್ತು. ಇದೇ ಅತ್ಯಂತ ಪ್ರಮುಖವಾದ ಅಂಶ. ಅವರ ಭಯ ದೇವರ ಬಗ್ಗೆ ಇರಲಿಲ್ಲ, ಜನರ ಬಗ್ಗೆ ಇತ್ತು. ಸತ್ಯವನ್ನು ಒಪ್ಪಿಕೊಳ್ಳುವುದರಿಂದ ತಮಗಾಗುವ ನಷ್ಟದ ಬಗ್ಗೆ ಅವರು ತಲೆಕೆಡಿಸಿಕೊಂಡಿದ್ರು. ದೇವರ ನ್ಯಾಯಕ್ಕಿಂತ ಜನರ ಅಭಿಪ್ರಾಯವೇ ಅವರಿಗೆ ಮುಖ್ಯವಾಗಿತ್ತು. ಕೊನೆಗೆ ಅವರೇನು ಉತ್ತರ ಕೊಟ್ರು? ಈ ಇಕ್ಕಟ್ಟಿನಿಂದ ಪಾರಾಗಲು ಅವರು ನಮಗೆ ಗೊತ್ತಿಲ್ಲ ಅಂತಾರೆ. ನಮಗೆ ಗೊತ್ತಿಲ್ಲ, ಇದು ಒಂದು ಸೇಫ್ ಆಪ್ಷನ್ ಅಲ್ವಾ? ರಾಜಕೀಯದಲ್ಲಿ ಇವತ್ತಿಗೂ ಇನ್ನೇ ಬಳಸ್ತಾರೆ. ಹೌದು. ವಿವಾದಾತ್ಮಕ ಪ್ರಶ್ನೆ ಬಂದಾಗ ನೋ ಕಾಮೆಂಟ್ಸ್ ಅಥವಾ ಕಮಿಟಿ ರಚಿಸಿದ್ದೇವೆ, ವರದಿ ಬಂದ ಮೇಲೆ ನೋಡೋಣ ಅಂತ ಜಾರಿಕೊಳ್ತಾರೆ. ಇದ್ರಲ್ಲಿ ತಪ್ಪೇನಿದೆ? ಒಳ್ಳೆ ಪ್ರಶ್ನೆ. ರಾಜಕೀಯ ನಾಯಕರಿಗೆ ಅದೊಂದು ತಂತ್ರವಾಗಿರ್ಬೋದು. ಆದ್ರೆ ಇವರು ಯಾರು? ಧಾರ್ಮಿಕ ಮುಖಂಡರು. ಎಕ್ಸಾಕ್ಟ್ಲಿ. ಜನರಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ದೈವಿಕ, ಯಾವುದು ಅಲ್ಲ ಅಂತ ಮಾರ್ಗದರ್ಶನ ಮಾಡಬೇಕಾದವರು. ಹೌದು. ಅಂತಹ ಸ್ಥಾನದಲ್ಲಿರೋರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ನಮ್ಮ ಕೆಲಸ ಮಾಡಲು ನಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಪಿಕೊಂಡ ಹಾಗೆ. ಓ, ಹಾಗೆ? ಇದು ಅಜ್ಞಾನದ ಉತ್ತರವಲ್ಲ, ಇದು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಹೇಡಿತನದ ಉತ್ತರ. ಅವರ ಆ ಉತ್ತರವನ್ನು ಕೇಳಿ ಯೇಸು ಏನು ಮಾಡಿದ್ರು? ಅವರ ನಮಗೆ ಗೊತ್ತಿಲ್ಲ ಎಂಬ ಉತ್ತರ ಸತ್ಯವನ್ನು ಸ್ವೀಕರಿಸಲು ಅವರು ಸಿದ್ಧರಿಲ್ಲ ಎಂಬುದನ್ನ ಸಾಬೀತುಪಡಿಸಿತು. ಅದಕ್ಕೆ ಯೇಸು ಕೂಡ ಅಷ್ಟೇ ತೀಕ್ಷ್ಣವಾಗಿ, ಹಾಗಾದ್ರೆ ನಾನು ಕೂಡ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡ್ತೇನೆ ಎಂದು ನಿಮ್ಗೆ ಹೇಳೋದಿಲ್ಲ ಅಂತ ಹೇಳಿ ಆ ಸಂಭಾಷಣೆಯನ್ನು ಮುಗಿಸ್ತಾರೆ. ಇದರ ಅರ್ಥ ಯೇಸುವಿಗೆ ಉತ್ತರ ಗೊತ್ತಿರ್ಲಿಲ್ಲ ಎಂದೇ, ಅಥವಾ ಅವರಿಗೆ ಹೆದರಿಕೆಯಾಯಿತೆ? ಖಂಡಿತ ಇಲ್ಲ. ಯೇಸುವಿನ ಮೌನ ಅಸಮರ್ಥತೆಯ ಸಂಕೇತವಲ್ಲ, ಬದಲಾಗಿ ಅದು ಒಂದು ತತ್ವವನ್ನು ಹೇಳುತ್ತೆ. ಏನು ಆ ತತ್ವ? ಯಾರ ಮನಸ್ಸು ಈಗಾಗಲೇ ಸತ್ಯಕ್ಕೆ ಮುಚ್ಚಿದೆಯೋ, ಯಾರು ಪ್ರಾಮಾಣಿಕವಾಗಿ ಉತ್ತರವನ್ನು ಹುಡುಕ್ತಿಲ್ವೋ ಅಂಥವರಿಗೆ ಆಳವಾದ ದೈವಿಕ ಸತ್ಯಗಳನ್ನು ವಿವರಿಸುವುದು ಮುತ್ತುಗಳನ್ನು ಹಂದಿಗಳ ಮುಂದೆ ಹಾಕಿದಂತೆ. ಸರಿ. ಕೇಳುವ ಯೋಗ್ಯತೆ ಮತ್ತು ಪ್ರಾಮಾಣಿಕತೆ ಇಲ್ಲದವರಿಗೆ ಉತ್ತರ ನೀಡಿ ಪ್ರಯೋಜನವಿಲ್ಲ. ಅವರ ಗೊತ್ತಿಲ್ಲ ಎಂಬ ಉತ್ತರವೇ ಯೇಸುವಿನ ಅಧಿಕಾರಕ್ಕೆ ಸಾಕ್ಷಿಯಾಗಿತ್ತು. ಈ ಇಡೀ ಘಟನೆ ಕೇರಿ ಮೇಲೆಲೆ ನಂಗನ್ಸೋದೇನಂದ್ರೆ, ಇದು ಕೇವಲ 2000 ವರ್ಷಗಳ ಹಿಂದಿನ ಒಂದು ಧಾರ್ಮಿಕ ಚರ್ಚೆಯಲ್ಲ. ಇವತ್ತಿಗೂ ಇದು ನಡೀತಾನೇ ಇದೆ. ಇದರ ಪ್ರತಿಧ್ವನಿಯನ್ನು ನಾವು ಈಗ್ಲೂ ಕೇಳಬಹುದು. ಖಂಡಿತ. ಹೇಗೆಂತ ನಿಮ್ಗನ್ನಿಸ್ತೆ? ಈ ಜನರ ಭಯ ಅನ್ನೋದು, ಫಿಯರ್ ಆಫ್ ಮ್ಯಾನ್, ಇದು ಎಲ್ಲೆಲ್ಲೂ ಇದೆ. ಹೌದು. ಆಫೀಸ್ನಲ್ಲಿ ಮೀಟಿಂಗ್ ನಡೆಯುವಾಗ ಬಾಸ್ ಹೇಳಿದ್ದು ತಪ್ಪು ಅಂತ ಗೊತ್ತಿದ್ರೂ ಕೆಲ್ಸ ಹೋಗುತ್ತೆ ಅಂತ ಎಷ್ಟು ಜನ ಸುಮ್ಮನೆ ಇರ್ತಾರೆ. ನಿಜ. ಸ್ನೇಹಿತನ ಗುಂಪಿನಲ್ಲಿ ಎಲ್ಲರೂ ಒಬ್ಬ ವ್ಯಕ್ತಿಯನ್ನು ಗೇಲಿ ಮಾಡುವಾಗ ಅದು ಸರಿಯಿಲ್ಲ ಅಂತ ಗೊತ್ತಿದ್ರೂ ತಮ್ಮನ್ನು ಗುಂಪಿನಿಂದ ಹೊರಗಿಡ್ತಾರೆ ಅಂತ ಎಷ್ಟು ಜನ ಸುಮ್ನೆ ನಗ್ತಾರೆ. ಕರೆಕ್ಟ್. ಸತ್ಯ ಅಂತ ಗೊತ್ತಿದ್ರೂ ನಮ್ಮ ಇಮೇಜ್, ನಮ್ಮ ಕಂಫರ್ಟ್ ಹಾಳಾಗುತ್ತೆ ಅಂತ ಎಷ್ಟು ಸಲ ನಾವು ನನಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಹೋಗಿಲ್ಲ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಆಖರಗಳು ಇದನ್ನೇ ಮೊದಲ ಪಾಠವಾಗಿ ಹೇಳ್ತವೆ. ದೇವರ ಅನುಮೋದನೆಗಿಂತ ಜನರ ಅನುಮೋದನೆಗೆ ನಾವು ಹೆಚ್ಚು ಬೆಲೆ ಕೊಟ್ಟಾಗ ನಮ್ಮ ಆಧ್ಯಾತ್ಮಿಕ ಮತ್ತು ನೈತಿಕ ಅಧಿಕಾರವನ್ನು ನಾವೇ ಕಳ್ಕೊಳ್ತೀವಿ. ಹೌದು. ಆ ಧಾರ್ಮಿಕ ಮುಖಂಡರು ದೇವರ ನ್ಯಾಯಕ್ಕೆ ಭಯಪಡಲಿಲ್ಲ, ಜನರ ಕೋಪಕ್ಕೆ ಭಯಪಟ್ಟರು.
ನಾವು ದಿನನಿತ್ಯದ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಭಯಪಡ್ತೇವೆ ಎಂಬುದು ನಮ್ಮ ಆಯ್ಕೆಗಳನ್ನು ನಿರ್ಧರಿಸುತ್ತೆ. ಈ ಜನರ ಭಯವೇ ಇನ್ನೊಂದು ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ಸುತ್ತೆ. ಯಾವುದದು? ಅದೇ ಸತ್ಯಕ್ಕೆ ಮುಚ್ಚಿದ ಮನಸ್ಸು. ಹೌದು, ನೀವು ಸರಿಯಾದ ಕೊಂಡಿಯನ್ನು ಹಿಡಿದಿದ್ದೀರಿ. ನಾವು ಯಾವಾಗ ನಮ್ಮ ಸ್ಥಾನಮಾನವನ್ನು, ನಮ್ಮ ಅಭಿಪ್ರಾಯವನ್ನು, ನಮ್ಮ ಅಹಂಕಾರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತೇವೆಯೋ ಆಗ ನಾವು ಹೊಸ ಸತ್ಯಕ್ಕೆ ಕಿವುಡರಾಗುತ್ತೇವೆ. ಹೌದು, ಅಥವಾ ನಮ್ಮ ನಂಬಿಕೆಯನ್ನು ಪ್ರಶ್ನಿಸುವ ಸತ್ಯಕ್ಕೆ ಕಿವುಡರಾಗುತ್ತೇವೆ. ಆ ಧಾರ್ಮಿಕ ಮುಖಂಡರು ಯೇಸುವನ್ನು ತಿರಸ್ಕರಿಸಲು ಮೊದಲೇ ನಿರ್ಧರಿಸಿದ್ದರು. ಅವರ ಪ್ರಶ್ನೆ ಕೇವಲ ಒಂದು ನಾಟಕವಾಗಿತ್ತು. ಅವರು ಪ್ರಾಮಾಣಿಕವಾಗಿ ಉತ್ತರವನ್ನು ಹುಡುಕ್ತಲೇ ಇರಲಿಲ್ಲ. ಖಂಡಿತ ಇಲ್ಲ. ಇದು ಇವತ್ತಿನ ಕನ್ಫರ್ಮೇಷನ್ ಬಾಯಸ್ ತರಹ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ನಮಗೇನು ನಂಬಬೇಕೋ ಅದನ್ನೇ ಸಪೋರ್ಟ್ ಮಾಡುವ ಆರ್ಟಿಕಲ್ಸ್ ಓದೋದು, ವಿಡಿಯೋ ನೋಡೋದು. ಹೌದು, ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಏನಾದರೂ ಬಂದ್ರೆ ಅದನ್ನ ಫೇಕ್ ನ್ಯೂಸ್ ಅಂತ ತಳ್ಳಿ ಹಾಕೋದು. ನಮ್ಮ ಮನಸ್ಸಿನ ಬಾಗಿಲನ್ನು ನಾವೇ ಮುಚ್ಚಿಬಿಡ್ತೇವೆ. ನಿಖರವಾಗಿ. ಹೀಗಾದಾಗ ಸತ್ಯ ನಮ್ಮ ಕಣ್ಣು ಮುಂದೆಯೇ ಇದ್ರೂ ನಾವು ಅದನ್ನು ಗುರುತಿಸಲು ವಿಫಲರಾಗ್ತೇವೆ. ದೇವರನ್ನು ನಿಜವಾಗಿ ಅರಿಯಬೇಕಾದ್ರೆ ಮೊದಲು ನಮ್ಮ ಪೂರ್ವಗ್ರಹಗಳನ್ನು ಮತ್ತು ನಮ್ಮ ಕಪಟತನವನ್ನು ಬದಿಗಿಟ್ಟು ತೆರೆದ ಮನಸ್ಸಿನಿಂದ ಆತನ ಬಳಿ ಹೋಗ್ಬೇಕು. ನಾವು ಈಗಾಗಲೇ ಒಂದು ಉತ್ತರವನ್ನು ನಿರ್ಧರಿಸಿಕೊಂಡು ಹೋದ್ರೆ ಹೌದು, ಆತನು ತೋರಿಸುವ ಹೊಸ ದಾರಿಯನ್ನು ನಾವು ನೋಡಲಾರೆವು. ಹಾಗಾದ್ರೆ ಈ ಇಡೀ ಪ್ರಸಂಗವನ್ನು ಒಟ್ಟಾರೆಯಾಗಿ ನೋಡಿದಾಗ ಯೇಸುವಿನ ನಿಜವಾದ ಗೆಲುವು ಇದ್ದಿದ್ದು ತನ್ನ ಅಧಿಕಾರವನ್ನು ಘೋಷಿಸುವುದರಲ್ಲಿ ಅಲ್ಲ. ಕರೆಕ್ಟ್. ಬದಲಾಗಿ ತನ್ನನ್ನು ಪ್ರಶ್ನಿಸಿದವರ ಅಧಿಕಾರ ಎಷ್ಟು ಪೊಳ್ಳು, ಅವರ ನಂಬಿಕೆ ಎಷ್ಟು ಕಪಟ ಮತ್ತು ಸತ್ಯವನ್ನು ಎದುರಿಸಲು ಅವರು ಎಷ್ಟು ಅಯೋಗ್ಯರು ಎಂಬುದನ್ನು. ಸರಿ, ಅವರ ಒಂದು ಪ್ರಶ್ನೆಯ ಮೂಲಕವೇ ಜನರ ಮುಂದೆ ಬಯಲು ಮಾಡಿದ್ದರಲ್ಲಿ. ಹೌದು, ಅತ್ಯುತ್ತಮವಾಗಿ ಹೇಳಿದಿರಿ. ಯೇಸುವಿನ ಬುದ್ಧಿವಂತಿಕೆ ಇರೋದು ಅವರು ಕೊಟ್ಟ ಉತ್ತರದಲ್ಲಿ ಅಲ್ಲ, ಅವರು ಕೇಳಿದ ಪ್ರಶ್ನೆಯಲ್ಲಿ. ಆ ಒಂದು ಪ್ರಶ್ನೆ ಅವರ ಎಲ್ಲಾ ವಿಮರ್ಶಕರನ್ನು ನಿಶ್ಶಸ್ತ್ರಗೊಳಿಸಿತು. ನಿಜವಾದ ವಿಶ್ವಾಸಿ ಸತ್ಯವನ್ನು ಎಲ್ಲೇ ಕಂಡ್ರೂ ಅದನ್ನು ಗುರುತಿಸುತ್ತಾನೆ. ಆದರೆ ಕಪಟಿಯು ತನ್ನ ಸ್ಥಾನಕ್ಕೆ ಧಕ್ಕೆ ಬಂದಾಗ ನನಗೆ ಗೊತ್ತಿಲ್ಲ ಎಂಬ ಸುಳ್ಳಿನ ಮೊರೆ ಹೋಗುತ್ತಾನೆ. ಇಂದಿನ ಈ ಚರ್ಚೆಯು ಅಧಿಕಾರ, ಸತ್ಯ ಮತ್ತು ಭಯದ ನಡುವಿನ ಸಂಘರ್ಷವನ್ನು ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಸರಳ ಪ್ರಶ್ನೆಯ ಮೂಲಕ ಮನುಷ್ಯನ ಆಂತರಿಕ ದ್ವಂದ್ವಗಳನ್ನು ಮತ್ತು ವ್ಯವಸ್ಥೆಯ ಕಪಟತನವನ್ನು ಹೇಗೆ ಹೊರತರಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಹೌದು, ಈ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಆಕರಗಳಲ್ಲಿನ ಈ ಅಂಶಗಳನ್ನು ಆಧರಿಸಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ, ಕೇಳೋಣ. ಆ ಧಾರ್ಮಿಕ ಮುಖಂಡರು ಜನರ ಭಯದಿಂದ ನಮಗೆ ಗೊತ್ತಿಲ್ಲ ಎಂದು ಹೇಳಿದರು. ನಾವೆಲ್ಲರೂ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಬೇಕಾದ ಪ್ರಶ್ನೆಯೆಂದರೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ವಿಷಯಗಳಲ್ಲಿ ನಾವು ಇದೇ ಸರಿ ಎಂದು ಗೊತ್ತಿದ್ದರೂ ಜನರ ಟೀಕೆಗೆ, ತಿರಸ್ಕಾರಕ್ಕೆ ಅಥವಾ ಅದರಿಂದಾಗುವ ಪರಿಣಾಮಗಳಿಗೆ ಹೆದರಿ ನನಗೆ ಗೊತ್ತಿಲ್ಲ ಅಂತ ಸುಮ್ಮನಾಗಿ ಬಿಡುತ್ತೇವೆ? ಇದು ತುಂಬಾ ಗಂಭೀರವಾದ ಪ್ರಶ್ನೆ. ಹೌದು, ಅದು ನಮ್ಮ ಕೆಲಸದ ಸ್ಥಳದಲ್ಲಿರ್ಬೋದು, ನಮ್ಮ ಕುಟುಂಬದಲ್ಲಿರ್ಬೋದು ಅಥವಾ ನಮ್ಮ ಸ್ನೇಹಿತರ ಬಳಗದಲ್ಲಿರ್ಬೋದು. ಎಲ್ಲಿ ನಮ್ಮ ಮೌನವು ಸತ್ಯಕ್ಕೆ ಮಾಡುವ ದ್ರೋಹವಾಗುತ್ತಿದೆ. ಈ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೋದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.